ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಚಿಕನ್ ಕಡುಬು ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಕಡುಬು ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆದಂಥ ಒಂದು ಚಿಕನ್ ಕಡುಬು. ನೀವು ಒಂದ್ಸಲ ಮಾಡಿದರೆ ಖಂಡಿತವಾಗಿ ನೀವು ಮತ್ತೆ ಮತ್ತೆ ಮಾಡ್ತೀರಾ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿ ಆದಂಥ ಒಂದು ಚಿಕನ್ ಕಡುಬು ಇದು ನಾವು ನಾರ್ಮಲಾಗಿ ಮಂಗಳೂರು ಕಡೆ ಎಲ್ಲ ಚಿಕನ್ ಕಡುಬು ಮಾಡ್ತೀವಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಲೇಬೇಕು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ನಾನಿಲ್ಲಿ ಇದಕ್ಕೋಸ್ಕರ ಒಂದು 3.5 ಗ್ಲಾಸ್ ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ. ಅದು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 7 ಅಥವಾ 8 ಗಂಟೆ ಇದು ನೀರಲ್ಲಿ ನೆನೆಸಿಡಬೇಕು. ಬಾಯ್ಲ್ಡ್ ರೈಸ್ ಇದು, ಬಿಳಿ ಅಕ್ಕಿ ಅಲ್ಲ. ಬಾಯ್ಲ್ಡ್ ರೈಸ್ ಯಾವುದು ಕೂಡ ಆಗ್ಬೋದು. ಇನ್ನು ಇದನ್ನು ರುಬ್ಕೋಬೇಕು. ಇದು ಗಟ್ಟಿಯಾಗಿ ರುಬ್ಕೋಬೇಕು. ನಮಗೆ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ಇವಾಗ ಕಲ್ಲಲ್ಲಿ ಗ್ರೈಂಡರಲ್ಲಿ ರುಬ್ಬೋದಾದ್ರೆ ಆ ಥರ ಆಗ್ಬೋದು. ನಾನು ಇವಾಗ ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿದ್ದೇನೆ, ನೀರು ಇಲ್ಲದೇ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ, ಇಷ್ಟು ರೈಸಿಗೆ ಒಂದು ಅರ್ಧ ಭಾಗ ಈರುಳ್ಳಿ, ಒಂದು ಈರುಳ್ಳಿ ತಗೊಳ್ಳಿ, ಅದರ ಅರ್ಧ ಭಾಗ ಸಾಕಾಗ್ಬೋದು. ಅರ್ಧ ಈರುಳ್ಳಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಬೇಕು, ಕಾಯಿ ತುರಿಬೇಕು. ತೆಂಗಿನಕಾಯಿ ನಮಗೆ ಒಂದು ತೆಂಗಿನಕಾಯಿ ತಗೊಳ್ಳಿ, ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಫುಲ್ಲಾಗಿ ತಗೊಳ್ಳಿ. ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕುವಾಗ ಚೆನ್ನಾಗಿರುತ್ತೆ ರುಚಿ ಎಲ್ಲ, ಅದಕ್ಕೋಸ್ಕರ ಇಷ್ಟು ರೈಸಿಗೆ ಒಂದು ತೆಂಗಿನಕಾಯಿ ತಗೊಳ್ಳಿ. ಆನಂತರ 1.5 ಟೇಬಲ್ ಸ್ಪೂನು ಸೋಂಪು, ಹಸಿ ಸೋಂಪು, ಅದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಲೆವೆಲ್ ಮಾಡಿಕೊಂಡು ತಗೊಳ್ಳಿ. ಆನಂತರ ಒಂದು ಅರ್ಧ ಸ್ಪೂನು ಅಷ್ಟು ಸಾಕು. ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ನೈಸಾಗಿ ರುಬ್ಕೋಬೇಕು. ಜಾಸ್ತಿ ನೀರು ಹಾಕೋದು ಬೇಡ. ಮಿಕ್ಸಿಯಲ್ಲೆಲ್ಲ ನಮಗೆ ಜಾಸ್ತಿ ಗಟ್ಟಿಯಾಗಿ ರುಬ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನೋಡ್ಕೊಳ್ಳಿ, ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಎಲ್ಲ ರೈಸನ್ನು ಇದೇ ಥರ ನೀವು ರುಬ್ಕೊಳ್ಳಿ. ಇದಕ್ಕೆ ಇವಾಗ ನಾನು 1.5 ಟೇಬಲ್ ಸ್ಪೂನ್ ಸೋಂಪು, ಒಂದು ತೆಂಗಿನಕಾಯಿ, ಆಮೇಲೆ ಅರ್ಧ ಈರುಳ್ಳಿ ಇಷ್ಟನ್ನು ಹಾಕಿದ್ದೇನೆ ಇಷ್ಟು ರೈಸಿಗೆ. ಎಲ್ಲ ರೈಸು ಇದೇ ಥರ ರುಬ್ಕೊಳ್ಳಿ. ನೋಡಿ, ಸ್ವಲ್ಪ ಲೂಸ್ ಆಗಿದೆ ನಾನು ರುಬ್ಬಿದ್ದು, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನಿಮಗೆ ಗಟ್ಟಿ ಆಗಿ ರುಬ್ಕೊಳ್ಳೋಕ್ಕಾಗಿದ್ರೆ ಆ ಥರ ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ, ಎಲ್ಲ ರೈಸು ಈ ಥರ ರುಬ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾವು ಉಪ್ಪು ಹಾಕಿಲ್ಲ, ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಈ ಟೈಮಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಉಪ್ಪೆಲ್ಲ ಕಮ್ಮಿ ಆದರೆ ಮತ್ತು ತಿನ್ನುವಾಗ ಅದಷ್ಟು ಚೆನ್ನಾಗಿರಲ್ಲ, ರುಚಿ ಬರಲ್ಲ. ಅದಕ್ಕೋಸ್ಕರ ಉಪ್ಪು ಕರೆಕ್ಟಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು, ಇದು ಇವಾಗ ಸ್ವಲ್ಪ ಲೂಸಾಗಿ ಉಂಟಲ್ಲ, ಇನ್ನು ಇದಕ್ಕೆ ನಮಗೆ ಸ್ವಲ್ಪ ರೈಸ್ ಪೌಡ್ರ್ ಹಾಕಿ ಇದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಎಷ್ಟು ಬೇಕಾಗುತ್ತೋ ಅದು ಬೇಕಾದಷ್ಟು ಹಾಕ್ಕೊಳ್ಳಿ. ಇದು ಬೇಕಾದರೆ ನಮಗೆ ಇದು ಕಡುಬು ಎಲ್ಲ ಮಾಡುವಾಗ ನಾವು ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡ್ತೀವಲ್ಲ, ಬಿಸಿ ಮಾಡ್ಕೊಂಡು ಗಟ್ಟಿ ಮಾಡ್ತೀವಲ್ಲ, ಆ ಥರ ಕೂಡ ಮಾಡ್ಕೋಬೋದು. ಆ ರೀತಿ ಬೇಕಾದರೆ ಆ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ರೈಸ್ ಪೌಡ್ರು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇನ್ನು ಇದನ್ನು ನೋಡಿ, ಇದು ಚಿಕ್ಕದಾಗಿ ಕಡುಬು ಮಾಡ್ಕೋಬೇಕು. ಎಷ್ಟು ಚಿಕ್ಕದಾಗಿ ಆಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಇದು ದೊಡ್ಡ ಸೈಜಲ್ಲಿ ಮಾಡ್ಕೋಬಾರ್ದು. ದೊಡ್ಡ ಸೈಜಲ್ಲಿ ಮಾಡೋದಾದರೆ ನಮಗೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ ನಮಗೆ. ಇದು ಚಿಕ್ಕದಾಗಿ ಮಾಡಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೂ ಇದು ಚಿಕ್ಕದಾಗಿ ಮಾಡ್ಕೋಬೇಕು. ಜಾಸ್ತಿ ದೊಡ್ಡದಾಗಿ ಮಾಡಿದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಚಿಕ್ಕದಾಗಿ ಮಾಡ್ಕೊಳ್ಳಿ. ಆಮೇಲೆ ಇದು ಸ್ಟೀಮ್ ಮಾಡಿದರೆ ಆಯಿತು. ನಾವು ಕಡುಬೆಲ್ಲ ಸ್ಟೀಮ್ ಮಾಡ್ತೀವಲ್ಲ, ಅದೇ ಥರ ನೋಡಿ, ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ತಟ್ಟೆ ಇಟ್ಟು ಅದರಲ್ಲಿಟ್ಟು ಇದು ಬೇಯಿಸಿದ್ರೆ ಆಯಿತು. ನೋಡಿ, ಇದು ಸ್ವಲ್ಪ ಜಾಸ್ತಿ ಇದೆ ನಂದು ಚಿಕ್ಕ ಪಾತ್ರೆ, ಇದು ಸ್ವಲ್ಪ ಚಿಕ್ಕದಿದು. ದೊಡ್ಡ ಪಾತ್ರ ಆದರೆ ಒಂದೇ ಸಲ ಸ್ಟೀಮ್ ಮಾಡಲಿಕ್ಕಾಗುತ್ತೆ. ಇದು ಸ್ವಲ್ಪ ಚಿಕ್ಕದು, ಅದರಿಂದ ಇದು 2 ಸಲ ಹಾಕಿ ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ. ಮುಚ್ಚಳ ಹಾಕಿಬಿಟ್ಟು ಒಂದು 25 ನಿಮಿಷ, ಅರ್ಧ ಗಂಟೆ ಈ ಥರ ಎಲ್ಲ ಬೇಕಾಗ್ಬೋದು. ನೋಡ್ಕೊಳ್ಳಿ, ಟೈಮ್ ಸ್ವಲ್ಪ ಆಚೆ ಈಚೆ ಎಲ್ಲ ಆಗ್ಬೋದು. ಚೆನ್ನಾಗಿದು ಇದು ಕುಕ್ ಆಗಬೇಕು. ಇದು ಇಲ್ಲಿರಲಿ. ಇನ್ನು ನಾವು ಕರಿ ಮಾಡ್ಕೋಬೇಕು. ಇದಕ್ಕೆ ಬೇಕಾದ ಕರಿ, ಚಿಕನ್ ಕರಿ ಮಾಡ್ಕೊಳ್ವ. ಕುಕ್ಕರ್ ಇಟ್ಟಿದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೇರೆ ಆಯಿಲ್ ತಗೊಳ್ಳಿ. ಅದಕ್ಕೆ 3 ಈರುಳ್ಳಿ, ಮೀಡಿಯಮ್ ಸೈಜು 3 ಈರುಳ್ಳಿ ತಗೊಂಡಿದ್ದೇನೆ. ಆಮೇಲೆ 2 ಅಥವಾ 3 ಹಸಿಮೆಣಸು ಹಾಕ್ಕೊಳ್ಳಿ. ಇದು ಸ್ವಲ್ಪ ಇದು ಫ್ರೈ ಆಗಬೇಕು. ಜಾಸ್ತಿ ಬ್ರೌನ್ ಕಲರ್ ಆಗಬೇಕು ಆ ಥರ ಏನೂ ಬೇಕಾಗಿಲ್ಲ. ಸ್ವಲ್ಪ ಚೆನ್ನಾಗಿದು ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಿ ಬರಲಿ ಇದು. ನೋಡಿ, ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗುತ್ತಲ್ಲ, ಆವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದರ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಅಷ್ಟೋ ತನಕ ಚೆನ್ನಾಗಿ ಸ್ವಲ್ಪ ಹೊತ್ತು ಮತ್ತೆ ಫ್ರೈ ಮಾಡಿ. ನೋಡಿ, ಇಷ್ಟು ಸಾಕು. ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹಾಕ್ಬೋದು. ಆಮೇಲೆ 2 ಟೇಬಲ್ ಸ್ಪೂನು ಕೊತ್ತಂಬರಿ ಪುಡಿ, 1 ಟೀ ಸ್ಪೂನು ಗರಂ ಮಸಾಲ, ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಫುಲ್ಲಾಗಿ ಗರಂ ಮಸಾಲ ಹಾಕ್ಕೊಳ್ಳಿ. ಮಸಾಲ ಪೌಡ್ರೆಲ್ಲ ಇದಕ್ಕಿಂತ ಜಾಸ್ತಿ ಬೇಡ, ಇಷ್ಟೇ ಸಾಕು. ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಇಷ್ಟೇ ಸಾಕು. ಆಮೇಲೆ ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಪೌಡ್ರ್ ಹಸಿ ವಾಸನೆಲ್ಲ ಇರುತ್ತಲ್ಲ ಮಸಾಲ ಪೌಡ್ರದ್ದು, ಅದೆಲ್ಲ ಹೋಗೋ ತನಕ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಇದಕ್ಕೆ ಟೊಮೆಟೊ ಹಾಕಿದ್ರೆ ಆಯಿತು.
ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ. 2 ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿದ್ದೇನೆ. ನೀವು ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಟೊಮೆಟೊ ಹಾಕಿ ಮತ್ತೆ ಒಂದು ಸಲ ಸ್ವಲ್ಪ ಹೊತ್ತು ಅದು ಸಾಫ್ಟಾಗಿ ಬರಲಿ. ಸಾಫ್ಟಾಗಿ ಬರುವಾಗ ಇದಕ್ಕೆ ಚಿಕನ್ ಹಾಕಿದ್ರೆ ಆಯಿತು. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ನಾನಿವಾಗ 1 kg 100 ಗ್ರಾಮ್ ಚಿಕನ್ ತೊಗೊಂಡಿದ್ದೇನೆ. ಚಿಕನ್ ಕಟ್ ಮಾಡುವಾಗ ನಾವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ದೊಡ್ಡ ಪೀಸಸ್ ಆಗಿ ಕಟ್ ಮಾಡೋದು ಬೇಡ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚಿಕನ್ ಪೀಸಸ್ ಹಾಕಿ ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು. ನೀವು ಅದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ರೈಸಲ್ಲಿ ಮಾಡೋದಾದರೆ, ಅಂದರೆ ಒಂದು 2 ಕಪ್ ರೈಸಲ್ಲೆಲ್ಲ ಮಾಡೋದಾದರೆ ಅರ್ಧ kg ಚಿಕನ್ ಸಾಕು, ಅದು ಅಷ್ಟು ಸಾಕು. ಇದು ಜಾಸ್ತಿ ರೈಸ್ ಇರೋದ್ರಿಂದ ನಾನಿವಾಗ 1 kg 100 ಗ್ರಾಮ್ ಚಿಕನ್ ತಗೊಂಡಿದ್ದೇನೆ. ನೀವು ಸ್ವಲ್ಪ ರೈಸಲ್ಲಿ ಮಾಡೋದಾದರೆ ಇದು ಎಲ್ಲ ಇದರ ಮಸಾಲ ಮತ್ತು ಚಿಕನ್ ಎಲ್ಲ ಇದರ ಅರ್ಧ ಭಾಗ ತಗೊಂಡ್ರೆ ಆಯಿತು. ಆಮೇಲೆ ನೋಡಿ ಉಪ್ಪು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕೊಳ್ಳಿ, ನೀರು ಜಾಸ್ತಿ ಹಾಕಬಾರ್ದು, ನಾನು ತೋರಿಸ್ತೀನಿ. ಸ್ವಲ್ಪನೇ ಸಾಕು ನೀರು, ಸ್ವಲ್ಪ ನೀರು, ಜಾಸ್ತಿ ಬೇಡ. ನಿಮ್ಗೆ ಕಾಣುತ್ತಲ್ಲ ಯಾವ ಥರ ಉಂಟಂತ. ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ನೀರಾದರೆ ಕರಿ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ಇಷ್ಟೇ ಸಾಕು, ಈ ಥರ ಸಾಕು. ಇನ್ನು ಮುಚ್ಚಳ ಹಾಕಿಬಿಟ್ಟು 2 ಅಥವಾ 3 ವಿಸಿಲ್ ತಗೊಳ್ಳಿ. 2 ವಿಸಿಲಲ್ಲಿ ಬೇಯುತ್ತೆ ನೋಡ್ಕೊಳ್ಳಿ. 2 ಅಥವಾ 3 ವಿಸಿಲ್ ಬೇಕಾಗ್ಬೋದು. ಚೆನ್ನಾಗಿ ಇದು ಕುಕ್ ಆಗಲಿ. ಆಮೇಲೆ ನೋಡಿ ನಾವು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೇವಲ್ಲ ಕಡುಬು, ಅದು ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಇದು ಬಿಸಿ ಉಂಟು, ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರಾಯ್ತು. ಇದು ಒಂದಕ್ಕೊಂದು ಅಂಟಿಕೊಂಡಿದ್ರೆ ಅದು ಬಿಡಿಸ್ಕೊಳ್ಳಿ ನೀವು. ನೋಡಿ ಇದು ನಾನು 2 ಬ್ಯಾಚಾಗಿ ನಾನು ಇದನ್ನು ಸ್ಟೀಮ್ ಮಾಡ್ತಾ ಇದ್ದೀನಿ. ನೋಡಿ ಇದು ಪಾತ್ರ ಸ್ವಲ್ಪ ಚಿಕ್ಕದು, ಅದರಿಂದ 2 ಬ್ಯಾಚಾಗಿ ಸ್ಟೀಮ್ ಮಾಡಿ ತಗೊಂಡಿದ್ದೇನೆ. ನೋಡಿ ಎಲ್ಲ ಕಡುಬು ಈ ಥರ ಸ್ಟೀಮ್ ಮಾಡಿ ಆಯಿತು. ನೋಡಿ ಎಷ್ಟು ಇದು ಚಿಕ್ಕದಾಗಿ ಮಾಡ್ಕೋಬೇಕು. ಇದು ನಾನು ಹೇಳ್ದಾಗಿದ್ದು ದೊಡ್ಡದಾಗಿ ಮಾಡ್ಕೋಬಾರ್ದು. ಇದುವೇ ಸ್ವಲ್ಪ ಒಂದೊಂದೆಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲೆಲ್ಲ ಆಗಿದೆ. ಎಷ್ಟು ಚಿಕ್ಕದಾಗುತ್ತೆ ಆ ಥರ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇದಿಲ್ಲಿ. ಇನ್ನು ನಾವು ಇದು ಕರಿಗೆ ಬೇಕಾಗಿ ಸ್ವಲ್ಪ ಇದು ಕಾಯಿ ತುರಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. 1 ಕಪ್ ತೆಂಗಿನಕಾಯಿ ಕಾಯಿ ತುರಿ ತಗೊಂಡಿದ್ದೇನೆ. ಇಷ್ಟು ಕರಿಗೆ 1 ಕಪ್ ಕಾಯಿ ತುರಿ. ಇದು ಸ್ವಲ್ಪ ಇದು ಲೈಟಾಗಿ ಗೋಲ್ಡನ್ ಕಲರ್ ಆಗಿ ಆ ಥರ ಮಾಡ್ಕೋಬೇಕು. ಅದರ ಜೊತೆಗೆ ನಾವು ರೋಸ್ಟ್ ಮಾಡುವಾಗ ಒಂದು ಅರ್ಧ ಭಾಗ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ ತಗೊಂಡು ಅದರ ಒಂದು ಅರ್ಧ ಈರುಳ್ಳಿ ಹಾಕೊಳ್ಳಿ. ಅದರ ಜೊತೆಗೆ 1 ಟೇಬಲ್ ಸ್ಪೂನು ಸೋಂಪು, ಹಸಿ ಸೋಂಪು ಹಾಕಬೇಕು. ಸೋಂಪು ಹಾಕುವಾಗ ದೊಡ್ಡ ಸ್ಪೂನಲ್ಲಿ ಲೆವೆಲ್ ಮಾಡಿಕೊಂಡು ತಗೊಂಡ್ರಾಯ್ತು, ಫುಲ್ಲಾಗಿ ಬೇಡ. ಲೆವೆಲ್ ಮಾಡಿಕೊಂಡು 1 ಸ್ಪೂನು ಸೋಂಪು ಹಾಕ್ಕೊಂಡು ಇದೆಲ್ಲ ಒಟ್ಟಿಗೆ ಸ್ವಲ್ಪ ಹೊತ್ತು ಇದು ಫ್ರೈ ಇದು ರೋಸ್ಟ್ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಆಗಿ ಬರಬೇಕು, ಜಾಸ್ತಿ ಬ್ರೌನ್ ಕಲರ್ ಆ ಥರ ಬೇಡ. ಸ್ವಲ್ಪ ನಾನು ತೋರಿಸ್ತೀನಿ. ಲೈಟಾಗಿ ಗೋಲ್ಡನ್ ಕಲರ್ ಆಗಿ ಬರೋ ತನಕ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇದು ಕೈ ಬಿಡದೇನೆ. ನೋಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿ ಬರುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಇದು ಅರಿಶಿನ ಪುಡಿ ಹಾಕೊಳ್ಳಿ. ಇದು ಹಾಕ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಿ. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು, ನಾನು ತೋರಿಸ್ತೀನಿ. ಅಷ್ಟರ ತನಕ ಇದೇ ಥರ ಕೈ ಬಿಡದೇ ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಆದರೆ ಸಾಕು. ನೋಡಿ ಈ ರೀತಿ ಮಾಡ್ಕೊಳ್ಳಿ, ನಿಮ್ಗೆ ಕಾಣುತ್ತಲ್ಲ, ಈ ಥರ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದು ನೈಸಾಗಿ ರುಬ್ಕೊಳ್ಳಿ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ, ಜಾಸ್ತಿ ನೈಸಾಗಿ ಬೇಕಂತಿಲ್ಲ, ಎಷ್ಟಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನೋಡಿ ಮಸಾಲ ರುಬ್ಕೊಂಡಿದ್ದೇನೆ. ಇನ್ನು ನಾವು ಕರಿ ನೋಡುವ. ಕರಿ ನಾನು ಸ್ಟವ್ ಆಫ್ ಮಾಡಿಟ್ಟಿದ್ದೇನೆ. 3 ವಿಸಿಲ್ ತಗೊಂಡಿದ್ದೇನೆ ನಾನಿವಾಗ. ನೋಡಿ ಕರಿ ಕೂಡ ಆಗಿದೆ. ನೋಡಿ ಎಷ್ಟು ನೀರು ಉಂಟಂತ. ನಾವು ಸ್ವಲ್ಪನೇ ನೀರು ಹಾಕಿದ್ದು, ಇದರಲ್ಲೇ ನೀರು, ಚಿಕನ್ ನೀರು ಬಿಡುತ್ತಲ್ಲ ಅದರಲ್ಲೇ ನೀರಿರುತ್ತೆ ನೋಡಿ ಇಷ್ಟು. ಇನ್ನು ಇದಕ್ಕೆ ನಾವು ಇವಾಗ ಮಸಾಲ, ರುಬ್ಬಿಟ್ಟ ಮಸಾಲ ಉಂಟಲ್ಲ ಅದು ಹಾಕೊಳ್ಳಿ. ಈ ಟೈಮಲ್ಲಿ ಜಾಸ್ತಿ ನೀರು ಹಾಕೋದು ಬೇಡ. ಮಿಕ್ಸಿ ಜಾರ್ ತೊಳ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕಿದ್ರಾಯ್ತು. ನೋಡಿ ಸ್ವಲ್ಪ ಕರಿ, ತಿಕ್ಕ ಕರಿ ಆಗಬೇಕು, ಸ್ವಲ್ಪ ಗಟ್ಟಿಯಾಗಿರಬೇಕು ಕರಿ. ಮತ್ತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊಳ್ಕೊಂಡು. ಜಾಸ್ತಿ ನೀರು ಹಾಕೋದು ಬೇಡ. ನೋಡಿ ಈ ಥರ ತೋರಿಸ್ತೀನಿ, ಈ ಥರ ಸಾಕು. ನೋಡಿ ಬೇರೆ ಪಾತ್ರಕ್ಕೆ ಹಾಕಿದ್ದೇನೆ, ಯಾಕಂದರೆ ಅದು ಸ್ವಲ್ಪ ಚಿಕ್ಕದದು ಕುಕ್ಕರು, ಅದಕ್ಕೋಸ್ಕರ ದೊಡ್ಡ ನಾವು ಇದು ಕಡುಬು ಹಾಕಿ ಮಿಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ದೊಡ್ಡ ಪಾತ್ರಕ್ಕೆ ಹಾಕಿದ್ದೇನೆ ಕರಿ. ಇನ್ನು ಸ್ವಲ್ಪ ಒಂದು ಕುದಿಸ್ಬೇಕು, ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಅಂದರೆ ಒಂದು ಸಲ ಕುದಿ ಬರುತ್ತಲ್ಲ ಅಷ್ಟು ಸಾಕು. ಒಂದು ಸಲ ಕುದಿ ಬಂದರೆ ಮತ್ತೆ ಇದಕ್ಕೆ ನಾವು ರೆಡಿ ಮಾಡಿಟ್ಟಿದ್ದ ಕಡುಬು ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ 1-2 ಸಲ ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡಿದ್ರಾಯ್ತು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡಿಲ್ಲ, ಸಣ್ಣ ಉರಿಯಲ್ಲೇ ಉಂಟು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇನ್ನು ಮುಚ್ಚಳ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಮುಚ್ಚಳ ಹಾಕಿಬಿಟ್ಟು ಒಂದು ಸಲ ಕುದಿ ಬರಲಿ. ಇದು 1-2 ನಿಮಿಷ ಒಂದು ಸಣ್ಣ ಉರಿಯಲ್ಲಿ ಇಟ್ಟರಾಯಿತು. ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 1-2 ನಿಮಿಷ ಒಂದು ಸಲ ಕುದಿ ಬರಲಿ. ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ. ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಬೇಕು. ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ಸ್ಟವ್ ಆಫ್ ಮಾಡಿದರೆ ಆಯಿತು. ನೋಡಿ ಈ ಥರ ನಾವು ಚಿಕನ್ ಕಡುಬು ಎಲ್ಲ ಮಾಡುವಾಗ, ನಾವಿವಾಗ ಡಿನ್ನರ್ಗೆಲ್ಲ ನೀವು ಮಾಡೋದಾದರೆ ಸ್ವಲ್ಪ ಬೇಗನೆ ಮಾಡಿ ಇಡಬೇಕು. 1 ಗಂಟೆ 2 ಗಂಟೆ ಎಲ್ಲ
ಮುಂಚೆನೇ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮಾಡಿದ ಕೂಡಲೇ ತಿನ್ನುವಾಗ ನಮಗೆ ಅಷ್ಟು ರುಚಿ ಅನಿಸಲ್ಲ. ಅಂದರೆ ಇದು ರುಚಿಯೆಲ್ಲ ಕರೆಕ್ಟಾಗಿ ಬರಬೇಕಾದ್ರೆ ಸ್ವಲ್ಪ ಹೊತ್ತು ಇಡಬೇಕಿದು. ಈ ಕಡುಬಿಗೆಲ್ಲ ಮಸಾಲೆ ಎಲ್ಲ ಬರಬೇಕು, ಕರಿ ರುಚಿ ಎಲ್ಲ ಚಿಕನ್ಗೆ ಅದು ಕಡುಬಿಗೆ ಬರಬೇಕು, ಹಿಡಿಬೇಕು ಮಸಾಲೆ ಎಲ್ಲ. ಅದಕ್ಕೋಸ್ಕರ ಒಂದು 2 ಗಂಟೆ ಆ ಥರ ಇಟ್ಟು ಮತ್ತೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಎಲ್ಲ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಆಯಿತು, ಸ್ಟವ್ ಆಫ್ ಮಾಡಿದ್ದೇನೆ. ಒಂದು 20 ನಿಮಿಷದ ನಂತರ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಇದರಲ್ಲಿ ಕರಿ ಇರಬೇಕು, ಡ್ರೈ ಆಗಬಾರ್ದು, ಕರಿ ಇರಬೇಕು, ಅದು ಕೂಡ ನೋಡ್ಕೋಬೇಕು. ಕರಿ ಕಮ್ಮಿ ಆಗಬಾರ್ದು, ಕರಿ ಕಮ್ಮಿ ಆದರೂ ಚೆನ್ನಾಗಿರಲ್ಲ. ಆ ಥರ ನೋಡ್ಕೊಳ್ಳಿ ನೀವು ನೋಡಿ. ಸ್ವಲ್ಪ ಹೊತ್ತಿನ ನಂತರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ರುಚಿಯಾಗಿರುತ್ತೆ ಅಂತ. ತುಂಬಾ ರುಚಿಯಾದಂಥ ಒಂದು ಕಡುಬು ಇದು. ಇದು ಕೇರಳ ಸ್ಟೈಲ್ ಕಡುಬು, ಇದು ಚಿಕನ್ ಕಡುಬು. ಅಂದರೆ ಮಂಗಳೂರು ಕಡೆ ಮಾಡ್ತೀವಿ, ಇದು ಸ್ವಲ್ಪ ಬೇರೆ ಟೈಪಲ್ಲಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಆದರೂ ಇದು ಟ್ರೈ ಮಾಡಿ ನೋಡಲೇಬೇಕು. ನೀವು ಒಮ್ಮೆ ಮಾಡಿದರೆ ಖಂಡಿತವಾಗಿಯೂ ಮತ್ತೆ ಮತ್ತೆ ಮಾಡ್ತೀರಾ. ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು, ಮನೇಲಿ ಎಲ್ರಿಗೂ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ನೋಡಿದ್ರೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.